ಮೈಸೂರಲ್ಲೂ ಕೂಡ ವರುಣಾರ್ಭಟಕ್ಕೆ ಮನೆ ಕುಸಿತ ಆಗಿದೆ. ಹುಣಸೂರಿನ ಮೂಕನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ರಾತ್ರಿ ಸುರಿದಿರೋ ಮಳೆಗೆ ಮನೆ ಕುಸಿದು ಬಿದ್ದಿದೆ. ಮನೆಯಲ್ಲಿದ್ದ ಸಾಮಾನುಗಳು ನೀರು ಪಾಲಾಗ್ಬಿಟ್ಟಿದ್ದಾವೆ. ವಾಸಕ್ಕೂ ಮನೆ ಇಲ್ಲದೆ ಭಾಗ್ಯಮ್ಮ ಕಣ್ಣೀರು ಹಾಕ್ತಿದ್ದಾರೆ. ಪರಿಹಾರ ಕೊಡಿಸುವಂತೆ ಅಳಲು ತೋಡಿಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಆ ಭಾಗ್ಯಮ್ಮ ಅವರ ಮನೆ ಈಗ ಧರಾಶಾಹಿಯಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಾಸಕ್ಕೂ ಮನೆ ಇಲ್ಲ, ಎಲ್ಲಿರಬೇಕು ಅನ್ನುವಂತಹ ಚಿಂತೆಯಲ್ಲೇ ಅವರು ಮುಳುಗಿ ಹೋಗಿದ್ದಾರೆ. ತಾವು ಇದ್ದಂತಹ ಮನೆ ಈ ರೀತಿಯಾಗಿ ಕುಸಿದು ಬಿದ್ದಿರೋದ್ರಿಂದ ಹೈರಾಣಾಗಿ ಹೋಗಿದ್ದಾರೆ, ಕಂಗಾಲಾಗಿ ಹೋಗಿದ್ದಾರೆ. ಏನ್ ಮಾಡಬೇಕು ಅಂತ ಅವರಿಗೆ ತೋಚ್ತಾ ಇಲ್ಲ. ಮನೆಯಲ್ಲಿದ್ದಂತಹ ಪೀಠೋಪಕರಣಗಳಾಗಿರಬಹುದು ಅಥವಾ ಅಡುಗೆ ಸಾಮಾನುಗಳಾಗಿರಬಹುದು, ಧಾನ್ಯಗಳಾಗಿರಬಹುದು, ಎಲ್ಲವೂ ಕೂಡ ನೀರುಮಯ ಆಗ್ಬಿಟ್ಟಿದೆ. ಬರೀ ಎಲ್ಲರೂ ಕರ್ಕೊಂಡು ಈಚೆಗೆ ಹೋಗಿ ಬಂದ್ಬಿಟ್ಟೆ. ಅಷ್ಟೊತ್ತಿನಲ್ಲಿ ಮಳೆ ಬಿದ್ದಾಗಿರೋದ್ರಿಂದ ಯಾರಿಗೂ ಗೊತ್ತಾಗ್ಲಿಲ್ಲ. ನಾನೇ ಸತ್ತೋಗ್ಬೇಕಾಗಿತ್ತು. ಮಾತ್ರೆ ಕುಡಿಯೋಕೆ ಅಂತ ಒಳಗಡೆ ಹೋದೆ, ನೀರು ತಗೊಳಕ್ಕೆ. ಅಷ್ಟೊತ್ತಿಗೆ ಬಿದ್ದೋಗ್ಬಿಡ್ತು. ಓಡಿ ಈಚೆಗೆ ಬಂದ್ಬಿಟ್ಟೆ. ಅಷ್ಟೊಂದು ಕಷ್ಟ. ತ್ರಾಚಾರ ಮಾಡಿ ನನಗೆ ಅರ್ಜೆಂಟಾಗಿ ಮನೆ ಮಾಡಿಸ್ಕೊಡಿ. ನನಗೆ ಇರೋಕ್ಕೆ ಜಾಗನೇ ಇಲ್ಲ, ಇಲ್ಲಿ ಎಲ್ಲೂ ಜಾಗನೇ ಇಲ್ಲ, ನನಗೆ ಯಾರೂ ಇಲ್ಲ. ಹೆಣ್ಮಕ್ಳು ಬಾಣ್ತಿ ಕರ್ಕೊಂಡ್ಬಂದು ಮನೇಲಿ ಇರ್ಸ್ಕೊಂಡಿನಿ. ನನಗೆ ಕಷ್ಟ ಆಗದೆ, ಆದಷ್ಟು ಸಹಾಯ ಮಾಡ್ಕೊಡಿ. ಎಲ್ಲರನ್ನೂ ಕೈ ಮುಗಿದು ಬೇಡ್ಕೊತೀನಿ, ಆದಷ್ಟು ಬೇಗ ಮಾಡ್ಕೊಡಿ. ನನಗೆ ನಿಮ್ಮದಮ್ಮ ಅಂತೀನಿ. ನಮಗೆ ಬಾಣ್ತಿ ಮನೆ ಯಾರೂ ಇಲ್ಲ. ನಮಗೆ ಹಿಂದೆ ಮುಂದೆ ಗಂಡು ಮಕ್ಕಳಿಲ್ಲ. ಸರ್ಕಾರದಿಂದ ಅರ್ಜೆಂಟಾಗಿ ಒಂದು ಮನೆ ಮಾಡಿಕೊಡಿ. ಎಲ್ಲೂ ಇರೋಕ್ಕಾಯ್ತಾ ಇಲ್ಲ. ನನಗೆ ತುಂಬ ಕಷ್ಟ ಆಗ್ಬಿಟ್ಟದೆ. ಮನೆ ಮುರಿದೋಗದೆ ರಾತ್ರಿನಾಗ. ಆದಷ್ಟು ಬೇಗ ಮಾಡಿಕೊಡಿ. ನನಗೆ ಎಲ್ಲ ಕ್ರಮ ಇದ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.